ಹಾಯ್ ಹಲೋ ನಮಸ್ಕಾರ. ನಾನು ಹರೀಶ್ ನಾಗರಾಜು. ಹತ್ತತ್ರ ಒಂದು 18 ವರ್ಷ ನನ್ನ ಮಾಧ್ಯಮದ ಜೀವನ. ಆದ್ರೆ ಒಂದ್ಸರಿನೂ ಕೂಡ ಆ ಕಲಾವಿದೆಯನ್ನ ಭೇಟಿ ಮಾಡೋಕ್ಕಾಗೇ ಇರಲಿಲ್ಲ. ಇವತ್ತು ನ್ಯೂಸ್ 18 ಕೂತಾಗ ನಮ್ಮ ಸ್ಟುಡಿಯೋಗೆ ಅವ್ರು ಬಂದು ಕೂತಿದ್ದಾರೆ. ಈಗ ಅವ್ರದ್ದೊಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ, ರಾಜ್ಯೋತ್ಸವಕ್ಕೆ ಬರ್ತಿದ್ದಾರೆ. ಆ ಸಿನಿಮಾ ಬಗ್ಗೆ ಮತ್ತು ಅವ್ರ ಬಗ್ಗೆ ಮಾತಾಡೋಕೆ ಅಂತಾನೆ ಈ ಸ್ಪೆಷಲ್ ಶೋ. ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇರುವಂತಹ ಕಲಾವಿದೆ ನನ್ನ ಅದರ್ ದೆನ್ ಸುಮನ್ ರಂಗನಾಥ್. ನಮಸ್ಕಾರ. ಹೇಗಿದ್ದೀರಿ? ವೆರಿ ವೆಲ್, ಥ್ಯಾಂಕ್ ಯು. ಅಪ್ಪಟ ಬೆಂಗಳೂರಿನ ಹುಡುಗಿ, ಇಷ್ಟು ವರ್ಷ ಆಳ್ಬಿಟ್ರಿ ಎಲ್ಲ ಸೌತ್ ಇಂಡಿಯಾದಲ್ಲಿ. ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಕರೆಕ್ಟ್. ಬಟ್ ಶುರು ಮಾಡಿದ್ದು ಕನ್ನಡ ಫಿಲ್ಮ್ಸ್ ಅಲ್ಲಿ, ಹೌದು. ದೆನ್ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಭೋಜ್ಪುರಿ, ಆಲ್ ಲ್ಯಾಂಗ್ವೇಜಸ್. ನಮ್ಗೆ ಯಾವಾಗ್ಲೂ ಅನ್ಸೋದು, ನಿಮ್ಮನ್ನ 80ರ ದಶಕದಲ್ಲಿ ಶಂಕರ್ನಾಗ್ ಅವ್ರ ಜೊತೆ ಸಿನಿಮಾದಲ್ಲಿ ನೋಡಿದ ತಕ್ಷಣ ಹೆಂಗಿದ್ರು, ದ ಮೊಮೆಂಟ್ ನೀವು ನಮ್ಮ ಆಫೀಸ್ ಬಂದು ನಿಮ್ಗೆ ಹಲೋ ಹೇಳಿದ ತಕ್ಷಣ, ಯಪ್ಪ ಇವ್ರು ಹಂಗೆ ಇದಾರಲ್ಲ ಈಗ್ಲೂ ಒಳಗಡೆ. ಯು ಆರ್ ಥಿಂಕಿಂಗ್. ತುಂಬಾ ಥ್ಯಾಂಕ್ಸ್. ದಿಸ್ ಇಸ್ ವಾಟ್ ಐ ಕೀಪ್ ಹಿಯರಿಂಗ್. ಬಟ್ ಟು ಬಿ ಆನೆಸ್ಟ್, ಅದು ನನ್ನ ಮೈಂಡ್ಗೆ ಹೋಗಲ್ಲ. ಐ ಬಿ ಆನೆಸ್ಟ್ ವಿತ್ ಯು, ಬಿಕಾಸ್ ಐ ಗೋ ಒನ್ ಡೇ ಅಟ್ ಅ ಟೈಮ್. ಐ ಟೇಕ್ ಲೈಫ್ ಆಸ್ ಇಟ್ ಕಮ್ಸ್. ಸೊ ಮೈ ಥಿಂಗ್ ಇಸ್, my goal is to be a happy person, try and be a happy person, be a better person than I was yesterday, and ಒಂದು ಡಿಸಿಪ್ಲಿನ್ ಆಗಿ ಲೈಫ್ ಟು ಕ್ಯಾರಿ ಆನ್. ಇಷ್ಟು ಚೆನ್ನಾಗಿರೋದಕ್ಕೆ ಎಕ್ಸ್ಟರ್ನಲಿ ಏನಾದ್ರು ಸಪೋರ್ಟ್ ಮಾಡ್ತಾ ಇದೆಯಾ ಅಥವಾ ಒಳಗಡೆಯಿಂದ ಏನಾದ್ರು ಸಪೋರ್ಟ್ ಆಗ್ತಾ ಇದೆಯಾ? ಇಲ್ಲ, ಯು ಆರ್ ವೆರಿ ಕೈಂಡ್. ನೀವು ತುಂಬಾ, ಯು ಆರ್ ಜಸ್ಟ್ ಬೀಯಿಂಗ್ ವೆರಿ ನೈಸ್, ಐ ಥಿಂಕ್. ನೋ, ಬಟ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ದೆರ್ ಇಸ್ ನೋ ಸೀಕ್ರೆಟ್, ಏನು ಇಲ್ಲ. ದೆರ್ ಇಸ್ ನಥಿಂಗ್ ಟು ಇಟ್, ನೋ ಫಾರ್ಮ್ಯುಲಾ. ಬಟ್ one I can say, to not just not because we're talking about this, but generally ನಾನು ಏನ್ ಹೇಳ್ತೀನಿ ಅಂದ್ರೆ, that I feel people should try and lead a very disciplined life. ಸೆಲೆಬ್ರಿಟಿಗಳು ಇತ್ತೀಚೆಗೆ ಯಾವಾಗ್ಲೂ ಕೂಡ ಎವ್ರಿ ಡೇ ಅವ್ರೇನ್ ಮಾಡ್ತಿದ್ದಾರೆ, ಏನೇನ್ ಸಮಾಚಾರ ತಿಳ್ಕೊಳ್ಬೇಕು ಅಂತ ಜನರಿಗೂ ಹಂಗೆ ಇರುತ್ತೆ. ಅವರು ಅದನ್ನ ಅವಾಗ ಅಪ್ಡೇಟ್ ಮಾಡ್ತಿರ್ತಾರೆ. ಬಟ್ ಇದು ಸುಮನ್ ರಂಗನಾಥ್ ಅವ್ರ ವಿಷಯದಲ್ಲಿ ಡೆಡ್ ಆಪೋಸಿಟ್ ಇದು. ಹೌದು, ಇಟ್ ಹಸ್ ಬೀನ್ ಲೈಕ್ ದಟ್ ಆಲ್ ಮೈ ಲೈಫ್. ಆಕ್ಚುಲಿ ನಾನು ಯಾವತ್ತು ಫೇಸ್ಬುಕ್ ಅಲ್ಲೂ ಐ ಹವ್ ನೆವರ್ ಗಾನ್ ಆನ್ ಫೇಸ್ಬುಕ್. ನಾನು ಇನ್ಸ್ಟಾಗ್ರಾಮ್ ಇಲ್ಲಿ, ಏನು ಇಲ್ಲಿ, ವಾಟ್ ಎವರ್ ಟ್ವಿಟರ್ ಇಲ್ಲಿ, ವಾಟ್ ಎವರ್ ದ ಸೋಷಿಯಲ್ ಮೀಡಿಯಾ, ನಾನು ಐ ಹವ್ ಪರ್ಸನಲಿ ನಾಟ್ ಗಾನ್ ಆನ್ ಇಟ್. ಬಟ್ ಐ ಥಿಂಕ್ ಇನ್ಸ್ಟಾಗ್ರಾಮ್ ನಮ್ಮ ಫ್ಯಾನ್ಸ್ ಏನೋ ಯಾರೋ ಓಪನ್ ಮಾಡಿದ್ದಾರೆ. ಸೊ ಎವ್ರಿಬಡಿ ಕೀಪ್ ಸೇಯಿಂಗ್, ಐ ಥಿಂಕ್ ಯುವರ್ ಆನ್ ಇನ್ಸ್ಟಾಗ್ರಾಮ್. ನಾನು ಹೇಳ್ತಾ ಇರ್ತೀನಿ, ನಾನಲ್ಲಪ್ಪ, ಅದು ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೂ ವಾಸ್ ಓಪನ್ ದಟ್, ಅಂಡ್ ದೆನ್ ಫೇಸ್ಬುಕ್ ಅಲ್ಲೂ ಅದೇ ಸ್ಟೋರಿ. ಸೊ ಐ ಫೀಲ್ ಓಕೆ, I can't help it. I'm not in control of it that much. But personally, nನ್ಗೆ ಅದೆಲ್ಲ, I'm not saying that I don't like it or I have anything against it. ನನ್ಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. I'm not judgmental about it. But I got to know, ಯಾಕೆ ನೀವು ಇಷ್ಟೊಂದು ಸುಂದರವಾಗಿದ್ದೀರಾ ಅಂತ. ಈಗ ಈ ಫೇಸ್ಬುಕ್, ಟ್ವಿಟರ್, ವಾಟ್ ಎವರ್ ಇಟ್ ಇಸ್, ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ರೆ ಯಾರೋ ಏನೋ ಕಮೆಂಟ್ ಪಾಸ್ ಮಾಡ್ತಾರೆ, ಮತ್ತೆ ತಲೆನೋವಾಗುತ್ತೆ, ಅದು ಹೆಂಗೆ ಅಂತ ಮತ್ತೆ ಜಂಜಾಟಗಳೆಲ್ಲ ಇದ್ದೇ ಇರುತ್ತೆ. ನೀವು ಅದರಿಂದೆಲ್ಲ ಕೂಲ್, ದೂರ ಆರಾಮಾಗಿದ್ದೀರಿ ಲೈಫಲ್ಲಿ. I'll keep my I like my own space, and I'm a private person and ಸ್ವಲ್ಪ reserved ನಾನು. So ನನಗೆ, I don't say that ನೀವು social media ಇದ್ರೆ that it is not so ಅಂತ, but I just feel my life is my life and I'm not interested in making it so public. Anyway, now already we are a public figure. We are already talked about so much. Nam life always, where it's being kind of watched. So other mele, I don't want to keep putting up everything I'm doing and saying, and basically that's not my nature. So I'm not interested in that. ನೀವು ಈ ಥರದ್ದೆಲ್ಲ ಒಂದಷ್ಟು ಲೈಫ್ ಸ್ಟೈಲ್ನೇ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ಅಂದ್ರೆ ವಾವ್ ಅಂತ ಅನಿಸ್ತಾ ಇದೆ. ಲೆಟ್ ಮಿ ಆಸ್ಕ್ ಯು, ನಾನೊಂದು ಪ್ರಶ್ನೆ ಕೇಳಲೇಬೇಕು, ಬಹಳ ಕುತೂಹಲ ನನಗೆ. ಪ್ರತಿ ವರ್ಷ ಜೂನ್ ಜುಲೈ ಕ್ರಾಸ್ ಆಗ್ತಿದ್ದಂಗೆ ನಿಮ್ದೊಂದು ಎಕ್ಸ್ಟ್ರಾ ವರ್ಷ ಆ್ಯಡ್ ಆಗ್ತಿರುತ್ತೆ ನಿಮ್ಮ ಬರ್ಡೇಗೆ ಯಾವಾಗಲೂ ಕೂಡ. ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ಅಂದ್ರೆ ನೀವು ಕನ್ನಡ ಮುಂದೆ ನಿಂತಿಂಗ್ ನೋಡಿದ ತಕ್ಷಣ, ಹೇ ಸುಮನ್ ಅಂತ ನೋಡ್ಕೋತಿರ್ತೀರಲ್ಲ, ಅವಾಗ ಏನ್ ಫೀಲ್ ಮಾಡ್ತಿರ್ತೀರಿ? I don't feel anything really, to be honest with you. I'm just ಏನ್ಸುತ್ತೆ, ಇಷ್ಟು ಸಾಧನೆ ಮಾಡಿದೀನಿ, ಮುಂದಕ್ಕೆ ಇಷ್ಟು ಮಾಡಬೇಕು ಅಂತ. like that, is it? ಏನ್ ನಿಮ್ಮ ನೀವು ಕನ್ನಡ ನೋಡ್ಕೊಂಡ ತಕ್ಷಣ ಏನ್ ಮಾತಾಡ್ತೀರಿ ಆಕ್ಚುಲಿ? Not just when I stand in front of the mirror, just generally also, I always feel that there is so much to do and so little time. Nijwaglu, I feel like that because ಕಡಿಮೆ ಸಮಯ ಇದೆ, ತುಂಬಾ ಕಡಿಮೆ ಸಮಯ ಇದೆ. I feel there is so much to do. You want to work in so many kind of films and you want to do so much that you want to do as an individual. ನನಗೆ as a person, there is so much I want to do. ಬಹುಶಃ ಇದೇ ಹಸಿವು ಅನ್ಸುತ್ತೆ ಈ ತರದ ಸಿನಿಮಾಗಳು ಮತ್ತು ಈ ಪಾತ್ರಗಳನ್ನ ಒಪ್ಕೊಳ್ಳೋಕೆ ಸಾಧ್ಯ ಅಂತ. ಅವರ ಕೆರಿಯರ್ ಗ್ರಾಫ್ನ ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಬನ್ನಿ. ನಮ್ಮ ತಕ್ಷಣ ಸುಮನ್ ರಂಗನಾಥ್ ಅಂದ ತಕ್ಷಣ ನಮ್ಮ ತಕ್ಷಣಕ್ಕೆ ಬಂದ್ಬಿಡೋದು, ವಾವ್ ಗ್ಲಾಮರ್ ಪಾತ್ರ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ.
ತುಂಬಾ ಸಿನಿಮಾಗಳನ್ನ ಗ್ಲಾಮರ್ನ ಬಿಟ್ಟು ಕೂಡ ಹಲವಾರು ಪ್ರಯೋಗಾತ್ಮಕ ಸಿನಿಮಾಗಳನ್ನು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಸುಮಾರು ರಂಗನಾಥ್ ಅವರು. ಇವತ್ತು ಯಾಕೆ ನ್ಯೂಸ್ 18 ಸ್ಟುಡಿಯೋದಲ್ಲಿ ಕೂತು ಮಾತಾಡ್ತಿದ್ದೀವಿ ಅಂದ್ರೆ ಅವ್ರದ್ದೊಂದು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದಲ್ಲಿ ಗೊತ್ತಿಲ್ಲಪ್ಪ, ಈಗ ಯಾಕೋ ಟ್ಯಾನ್ ಆದಂಗೆ ಕಾಣಿಸ್ತಿಲ್ಲ, ಮತ್ತೆ ರಿಕವರ್ ಆದಂಗೆ ಕಾಣಿಸ್ತಿದ್ದಾರೆ ಮೇಡಮ್ ಅವರು. ಮತ್ತೆ ಡಿ ಗ್ಲಾಮರ್ ಆಗಿ ಮೇಕಪ್ ಇಲ್ಲದೆ ಒಂದು ಸಿನಿಮಾ ಬರ್ತಾ ಇದೆ. ಅದ್ರ ಹೆಸರು ದಂಡುಪಾಳ್ಯ 4. ಅದರಲ್ಲಿ ನನ್ನ ಹೆಸರು ಸುಂದ್ರಿ ಅಂತ. ಸುಂದ್ರಿ. ಅಂಡ್ ಎಸ್, ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಡೆಫಿನೆಟ್ಲಿ ನಾನು ಐ ವರ್ಕ್ಡ್ ಇನ್ ಮೆನಿ ಫಿಲ್ಮ್ಸ್ ಅಂಡ್ ಬೇರೆ ಬೇರೆ ತರ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ನಾನು. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಡಿಫ್ರೆಂಟ್. ಒಂದು ಗಟ್ಸ್ ಬೇಕು ಈ ಪಾತ್ರ. ಯಾ, ಇಟ್ ಈಸ್ ಬಿಕಾಸ್ ಇಟ್ ಈಸ್ ಅ ವೆರಿ ಒಂದು ಹೀರೋಯಿನ್ ಒಂದು ಮರ ಸುತ್ತೋದು ಅಥವಾ ಒಂದೇನೋ ಡ್ರೀಮ್ ಅಲ್ಲಿ ಹಾಡು ಹೇಳೋದು ಆ ಥರದ ಸಿನಿಮಾ ಅಲ್ವೇ ಅಲ್ವಲ್ಲ ಇದು? ಇಲ್ಲ, ರಿಯಲಿಸ್ಟಿಕ್ ಸಿನಿಮಾ ಇದು. Yes, it is. It's a very, first of all, it is a very true film in the sense it's a true life events ನಡೆದಿದೆ ಈ ತರ. So it's a real true story. So one ಏನಂದ್ರೆ when you take up a film which is a true story, ನೀವು ಅದನ್ನ ಇನ್ನ you have to work harder because ಅದನ್ನೆಷ್ಟು ನೀವು ರಿಯಾಲಿಟಿಗೆ ತರ್ತಿರೋ ಅಷ್ಟೇ people are able to believe you. It's not like a fiction film. Fiction film ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡಬಹುದು. Imagination, it's all your imagination. You can do so many things. This is a very true to life, ನಡೆದಿದೆ, ನಡೀತಾನೂ ಇದೆ ಇವಾಗ, and you know that kind of thing. So your investment in the film has to be little bit more than usual. ಏನ್ ಟ್ರಿಗರ್ ಆಯ್ತು ಈ ಪಾತ್ರ ನಾನು ಮಾಡಬಹುದು, ಸುಂದರಿಗೆ ಹೋಗ್ಬೋದು ನಾನು ಅಂತ ಏನ್ ಟ್ರಿಗರ್ ಆಯ್ತು? ಐ ಲೈಕ್ ದ ಸ್ಕ್ರಿಪ್ಟ್. ನನಗೆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು. ಫಸ್ಟ್ ದಟ್ ವಾಸ್ ದ ಥಿಂಗ್. ಆಮೇಲೆ ನನಗೆ ಇಮಿಡಿಯೇಟ್ ಆಗಿ ನಾನು ವಾಟ್ ಎವರ್ ಐ ಡೂ ಯೂಶಲಿ ನಾನು ಒಂದು ಇನ್ಸ್ಟಿಂಕ್ಟ್ ಅಲ್ಲಿ ಹೋಗ್ತೀನಿ. ಐ ಗೋ ಚೂಸ್ ಮೈ ಫಿಲ್ಮ್ಸ್ ವಿತ್ ಮೈ ಓನ್ ಇನ್ಸ್ಟಿಂಕ್ಟ್. ನಾರ್ಮಲಿ ಒಂದು ಪ್ರಿಪರೇಷನ್ ಇರುತ್ತೆ, ಒಂದು ಪಾತ್ರ ಮತ್ತು ಪಾತ್ರಕ್ಕೆ ಕೊಡ್ಬೇಕಾದಂತಹ ಒಂದೊಂದು ಸ್ಥಾನಮಾನ ಇದ್ದೇ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಪಾತ್ರ ಇದ್ದದ್ದೇ ರಿಯಲಿಸ್ಟಿಕ್ ಪಾತ್ರ. ಬಟ್ ಯಾರನ್ನೋ ಮೀಟ್ ಮಾಡ್ಬಿಟ್ಟು ಹೆಂಗಿದ್ರು ಅಂತ ಕೇಳಕ್ಕೂ ಆಗಲ್ಲ. ಒಂದು ಸ್ಕ್ರಿಪ್ಟ್ ಹೆಂಗಿರುತ್ತೆ ಹಂಗ ಹೋಗ್ತಾ ಇರುತ್ತೆ. ಹೆಂಗ್ ಒಳಗ್ ತಗೊಂಡ್ರಿ, ಹೆಂಗ್ ಅದನ್ನ ಆಚೆಗೆ ತರೋಕ್ ಪ್ರಯತ್ನ ಮಾಡಿದ್ರಿ? ಒಂದು ರಾ ಕ್ಯಾರೆಕ್ಟರ್ ಇದು. ಯಾ, ಸೊ ಫಸ್ಟ್ ವೆನ್ ಐ ಹರ್ಡ್ ದ ಸ್ಕ್ರಿಪ್ಟ್ ನನಗೆ ಓಕೆ ಈ ಪಿಕ್ಚರ್ ನಾನು ಮಾಡ್ತೀನಿ ಅಂತ ಐ ಫೆಲ್ಟ್ ಇಟ್ ಇಮಿಡಿಯೇಟ್ಲಿ. ಬಟ್ ಪ್ರಿಪೇರಿಂಗ್ ಫಾರ್ ಅ ಫಿಲ್ಮ್ ಲೈಕ್ ದಟ್ ಈಸ್ ಆಲ್ಸೋ ಸಮಥಿಂಗ್ ಡಿಫ್ರೆಂಟ್. ಒನ್ ಇಸ್ ಪ್ರಿಪೇರಿಂಗ್, ಬಟ್ ಅದನ್ನ ರಿಯಲ್ ಆಗಿ ಮಾಡುವಾಗ ಇಟ್ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲಿಂಗ್. ಯಾಕಂದ್ರೆ ನೀವು ಯು ಆರ್ ನೌ ಸೇಯಿಂಗ್ ದ ಡೈಲಾಗ್ಸ್, ಆ ಕ್ಯಾರೆಕ್ಟರ್ ಒಳಗೆ ನೀವು ಅಬ್ಸಾರ್ಬ್ ಆಗಿದ್ದೀರಾ. ಯು ಆರ್ ನೌ ಗೋಯಿಂಗ್ ಟು ಆಕ್ಟ್ ದಟ್ ಪರ್ಸನ್. ಸೊ ಇಲ್ಲೇನಂದ್ರೆ ಈ ಕ್ಯಾರೆಕ್ಟರ್ ಏನಂದ್ರೆ ದಟ್ ಗ್ರೂಪ್, ದಂಡುಪಾಳ್ಯಂ ಗ್ರೂಪ್, ಅವರು ದೇ ಆರ್ ದ ಮೋಸ್ಟ್ ಏನ್ ಹೇಳ್ತಾರೆ ಇಮೋಷನ್ಲೆಸ್, ಕೇರ್ಲೆಸ್, ಸಿವಿಯರ್, ಹಾರ್ಡ್ ಕೋರ್, ರಾ, ಯುನೋ ನಟೋರಿಯಸ್. ಆಮೇಲೆ ಇವತ್ತು ಒಂದ್ ಕಡೆ ಮಲ್ಗಿರ್ತಾರೆ, ನೆಕ್ಸ್ಟ್ ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ. ಅವರು ಸಿಗರೇಟ್, ಡ್ರಿಂಕ್ಸ್, ಬೀಡಿ, ಆಮೇಲೆ ಅದು ಲ್ಯಾಂಗ್ವೇಜು, killing people or raping people. It's a very cruel nature, cruel, extreme nature, unpredictable. So ನೀವೇನ್ ಮಾಡ್ತೀರಾ ಅಂದ್ರೆ if you are playing that role, ನಿಮ್ಗೆ as a human being ಯಾವಾಗ್ಲೂ ನಿಮ್ಗೆ ಒಂದು ಫೀಲಿಂಗ್ ಬರುತ್ತೆ, ಅಯ್ಯೋ ಪಾ ಈ ತರ ಎಲ್ಲ ಮಾತಾಡ್ತಾರ, because or are they capable of doing such things? Really, can people like this be there ಅಂತ ಒಂದು ಫೀಲಿಂಗ್ ಬರುತ್ತೆ. But as an artist, you put that aside. ಇವಾಗ once you have said yes and ನೀವತ್ತು ಆ ರೋಲ್ ಮಾಡ್ತೀನಿ ಅಂತ ಹೇಳುವಾಗ, ಆ ಕ್ಯಾರೆಕ್ಟರ್ ನಾನು ಐ ವಿಲ್ ಟೇಕ್ ಇಟ್ ಅಪ್ ಅಂತ ಹೇಳಿದಾಗ, ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಸೆಲ್ಫ್. ಸೊ ನಾನು ಇಫ್ ಐ ಫಾಲ್ ಶಾರ್ಟ್ ಇನ್ ಎನಿಥಿಂಗ್, ನಾಳೆ ಆಡಿಯನ್ಸ್ಗೆ ಗೊತ್ತಾಗೋಗುತ್ತೆ. ದೇ ವಿಲ್ ಸೇ, ನೋಡು ಅವಳು ಆ ಕ್ಯಾರೆಕ್ಟರ್ ಚೂಸ್ ಮಾಡಿದಾಳೆ, ಬಟ್ ನೇಲ್ ಪಾಲಿಶ್ ಹಾಕಿದಾಳೆ, ಆರ್ ಏನೋ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಕಾಣ್ತಾ ಇದೆ ನನಗೆ, ಆ ತರ ದೇ ವೆರಿ ಕ್ವಿಕ್ ಬಿಕಾಸ್ ದ ಆಡಿಯನ್ಸ್ ಇಸ್ ವೆರಿ ಇಂಟೆಲಿಜೆಂಟ್ ಅಂಡ್ ದಿಸ್ ಇಸ್ ಅ ವೆರಿ ರಾ ಕ್ಯಾರೆಕ್ಟರ್. ಸೊ ಮೇಕಪ್ ಇಂದ ಅವಳು ಹಾಕೋ ಸೀರೆಗಳು, ಹಳೆ ಸೀರೆಗಳು, ಹಳೆ ಬ್ಲೌಸು, ಮಣ್ಣು ಫೇಸ್ ಮೇಲೆ ಒಂದು ಟ್ಯಾನ್ ಆಗಿರೋ ತರ ಮೇಕಪ್ ವಿಚ್ ಯು ಗೋ 3 shades ಡಾರ್ಕ್, ಆ ತರ ಎಲ್ಲ ಮಾಡಿ ವಿ ಗೇವ್ ದಟ್ ವೆರಿ ರಗ್ಗೆಡ್ ಲುಕ್, ಸೊ ದಟ್ ಅದೆಲ್ಲ ಇಟ್ ವಾಸ್ ಆಲ್ ವಿ ವರ್ಕ್ಡ್ ಆನ್ ಎವ್ರಿಥಿಂಗ್. ದಂಡುಪಾಳ್ಯ 1, 2, 3 ನಾವು ನೋಡಿದ್ವಿ ಸಿನಿಮಾಗಳನ್ನು ಕೂಡ. ದೊಡ್ಡ ಸದ್ದು ಮಾಡಿತ್ತು ದಂಡುಪಾಳ್ಯ ಫಸ್ಟ್ ಫಿಲಂ ಬಂದಾಗ್ಲೂ ಕೂಡ. ಅದಕ್ಕಿಂತ ಇದು ಡಿಫರ್ ಹೇಗೆ? ಇದು ಸ್ಟೋರಿ ಲೈನ್ ಇಸ್ ಐ ವುಡ್ ಸೇ ಕ್ಯಾರೆಕ್ಟರ್ಸ್ ಆರ್ ಸಿಮಿಲರ್ ಒಂಥರ ವಿತ್ ದ ಸೇಮ್ ಆಟಿಟ್ಯೂಡ್, ಬಟ್ ಸ್ಟೋರಿ ಲೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂಡ್ ನಾನ್ ಟು ಬಿ ಆನೆಸ್ಟ್ ವಿತ್ ಯು, ನಾನು ದಂಡುಪಾಳ್ಯ ಯಾವ್ದು ನೋಡಿಲ್ಲ. ಐ ಹ್ಯಾವ್ ನಾಟ್ ವಾಚ್ಡ್ ಎನಿ ಆಫ್ ದ ಮೂವೀಸ್ ಆನ್ ಪರ್ಪಸ್. ಯಾಕಂದ್ರೆ ನನಗೆ ಐ ಡಿಡ್ಂಟ್ ವಾಂಟ್ ಟು ಬಿ ಇನ್ಫ್ಲೂಯೆನ್ಸ್. ಬಟ್ ಸ್ಟೋರಿ ಕಥೆ ಎಲ್ಲ ಕೇಳಿದುಂಟಾ? ಸ್ಟೋರಿ ಅವ್ರದ್ದು ಏನ್ ಕ್ಯಾರೆಕ್ಟರ್, ಅವ್ರು ಹೆಂಗಿರ್ತಾರೆ, ವಾಟ್ ಇಸ್ ದ ಆಟಿಟ್ಯೂಡ್, ಅದೆಲ್ಲ ನನಗೆ ಐ ಹ್ಯಾಡ್ ಅನ್ ಐಡಿಯಾ. ಬಟ್ ನಾನು ಆ ಪಿಕ್ಚರ್ಸ್ ನೋಡಿರ್ಲಿಲ್ಲ. ನಮ್ಗೆ ಹೇಳಿ ಆಗಿದ್ರೆ ದಂಡುಪಾಳ್ಯದ ಮೇಲೆ ಹಲವಾರು ಟೆಲಿ ಸೀರಿಯಲ್ಗಳು ಬಂತು, ಸಿನಿಮಾಗಳು ಬಂತು, ನಮ್ಗೆ ಎಷ್ಟೋ ಕಥೆಗಳು ಕೂಡ ಗೊತ್ತಿದೆ. ಅದೆಲ್ಲವನ್ನ ಮೀರಿ ದಂಡುಪಾಳ್ಯ 4 ಜನರಿಗೆ ಯಾಕೆ ಇಷ್ಟ ಆಗುತ್ತೆ ಅನ್ಸುತ್ತೆ ನಿಮಗೆ? ದಟ್ ಐ ಕೆನಾಟ್ ಕಾಮೆಂಟ್ ಆನ್
that people have to go see ಅವ್ರಿಗೆ, because ನನಗೇನ್ ಅನ್ಸುತ್ತೆ ಅಂದ್ರೆ ಆಡಿಯನ್ಸ್, ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್, ಇಟ್ಸ್ ಅ ಡಿಫ್ರೆಂಟ್ ಜಾನರ್ ಆಫ್ ಫಿಲ್ಮ್. ಆಡಿಯನ್ಸ್ ಆರ್ ಆಲ್ಸೋ ವೆರಿ ಇಂಟೆಲಿಜೆಂಟ್. ಒಂದೊಂದ್ಸತಿ ಅವ್ರು ಏನ್ ಮಾಡ್ತಾರೆ, ನನ್ಗೆ ಇಷ್ಟ ಇದೆ, ಐ ಡೋಂಟ್ ಲೈಕ್ ಇಟ್ ಅಂತ, ದೇ ವೆರಿ ಕ್ವಿಕ್ ಟು ಜಂಪ್ ಟು ಒಪಿನಿಯನ್. ಬಟ್ ಇಟ್ಸ್ ಎವ್ರಿಬಡೀಸ್ ಪರ್ಸ್ಪೆಕ್ಟಿವ್. ನನಗೆ ಆಸ್ ಅನ್ ಆರ್ಟಿಸ್ಟ್ ಐ ಕ್ಯಾನ್ ಟೆಲ್ ಯು ದಟ್ ನನಗೆ ದಂಡುಪಾಳ್ಯಂ 4 ಇವಾಗ ಮಾಡಿರೋದು, ಐ ಫೀಲ್ ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್. We have done very well, and audience ಹೋಗಿ ನೋಡಿದ್ರೆ they will enjoy it because it's very different, and they shouldn't miss it is what I'm saying. ಅದನ್ನ ಮಿಸ್ ಮಾಡಬಾರ್ದು. You must see this film, and story line is good, and more than anything ನಾವೆಲ್ಲ ತುಂಬಾ ಕಷ್ಟ ಬಿದ್ದಿದೀವಿ ಈ ಪಿಕ್ಚರ್ಗೆ. ನಾವು ಪಾಪ್ಗಾಡಲ್ಲೆಲ್ಲ ಸಮ್ಮರ್ಗೆಲ್ಲ ಹೋಗಿದ್ರಿ ಭಯಂಕರವಾಗಿ. ಸಮ್ಮರ್ ಅಂದ್ರೆ ಓಕೆ, ಬಟ್ ದಿಸ್ ಇಸ್ ಸಮಥಿಂಗ್ ಎಲ್ಸ್. ಆ ಹೀಟೇ ಬೇರೆ, ಅಂಡ್ ಭಯಂಕರ ಗಾಳಿ ಎಲ್ಲ ಬರ್ತಾ ಇರುತ್ತೆ. ನೋ, ವಿ ಗಾಟ್ ಕಾಟ್ ಅಲ್ಲ, ನಾವು ವಿ ಗಾಟ್ ಕಾಟ್ ಇನ್ ಅ ಸ್ಯಾಂಡ್ ಸ್ಟಾರ್ಮ್. ಎಲ್ಲ ಆರೋಯ್ತು ನಮ್ದು. ಇದು ಚೇರ್ಸ್ ಅಲ್ಲಿ ಇದ್ದಿದ್ದು ಎಲ್ಲ ಸೆಟ್ ಅಲ್ಲಿ ಏನಿತ್ತು ಎಲ್ಲ ವೆಂಟ್ ಫ್ಲೈಯಿಂಗ್. ನಾವೆಲ್ಲ ವಿ ಹ್ಯಾಡ್ ಟು ರನ್, ಕಲ್ ಬೀಳ್ತಾ ಇತ್ತು. ಸೊ ಆತರ ವಿ ಗಾಟ್ ಕಾಟ್ ಇನ್ ಅ ಸ್ಯಾಂಡ್ ಸ್ಟಾರ್ಮ್, ಅಂಡ್ ದೆನ್ ಇಟ್ ವಾಸ್ ಸೋ ಹಾಟ್. ಎಲ್ಲ ಕಡೆ ಓನ್ಲಿ ಸ್ಟೋನ್ಸ್, ಕಳ್ಳು ಮುಳ್ಳು, ಯು ನೋ, ದೇರ್ ಇಸ್ ನಥಿಂಗ್ ಎಲ್ಸ್. ಎಲ್ಲ ಡ್ರೈ ಆಗಿದೆ, ಬ್ಯಾರನ್. ಅಫ್ಕೋರ್ಸ್ ದಟ್ ಈಸ್ ದ ಕೈಂಡ್ ಆಫ್ ಲುಕ್ ನಮ್ಗೆ ಆ ಪಿಕ್ಚರ್ಗೆ ಬೇಕಿತ್ತು, ಆ ತರ ಲುಕ್ ಬೇಕಿತ್ತು. ಬಟ್ ನಮ್ಗೆ ಅಲ್ಲಿ ವರ್ಕ್ ಮಾಡೋರ್ಗೆಲ್ಲ ನಿಂತ್ಕೋಬೇಕು ಅಂದ್ರೆ ಕೂಡ ಏನೂ ಇಲ್ಲ. ಬಟ್ ನಮ್ ಪ್ರೊಡ್ಯೂಸರ್ ಈಸ್ ಅ ವೆರಿ ನೈಸ್ ಪರ್ಸನ್, ಮಿಸ್ಟರ್ ವೆಂಕಟ್. ಅವರು ತುಂಬಾ ಆರ್ಗನೈಸ್ ಮಾಡಿದ್ರು ಎಲ್ಲಾರ್ಗು ಚೆನ್ನಾಗಿ. ಕೊಡೆಯಿಂದ ಗ್ಲೂಕೋಸ್ ಅಂಡ್ ಬಿಸ್ಕೆಟ್ಸ್ ಅದು ಇದು. ಸೊ ಅಂಡ್ ದ ಸೆಟ್ ಯೂನಿಟ್ ಅವರೆಲ್ಲ ತುಂಬಾ ಚೆನ್ನಾಗಿದ್ರು. ದೇ ವರ್ ವೆರಿ ನೈಸ್ ಪೀಪಲ್. ಎಲ್ಲಾರು ವಿ ಟುಕ್ ಕೇರ್ ಆಫ್ ಈಚ್ ಅದರ್, ಅಂಡ್ ಇಟ್ ವಾಸ್ ಅ ಗುಡ್ ಟೀಮ್ ವರ್ಕ್. ಅಂಡ್ ಆ ಪಿಕ್ಚರ್ ಇಲ್ಲಿರೋ ಆರ್ಟಿಸ್ಟ್ ಎಲ್ಲಾರು ವಿದೌಟ್ ಮಿಸ್ಸಿಂಗ್ ಒನ್ ಪರ್ಸನ್, ಐ ಮಸ್ಟ್ ಸೇ, ಅವರೆಲ್ಲ ತುಂಬಾ ಕಷ್ಟ ಬಿದ್ದಿದ್ದಾರೆ. ನಾಟ್ ಜಸ್ಟ್ ಟು ವರ್ಕ್ ಇನ್ ದ ಫಿಲ್ಮ್, ಆ ಲುಕ್ ಇನ್ ದ ಫುಲ್ 1 year ದೇ ಹ್ಯಾವ್ ಸ್ಪೆಂಟ್ ಜಸ್ಟ್ ಗ್ರೋಯಿಂಗ್ ದ ಹೇರ್, ದಾಡಿ ಫುಲ್ ಆ ಲುಕ್ ಬರಕ್ಕೆ. ಸೊ ದೇ ಹ್ಯಾವ್ ಆಲ್ ವರ್ಕ್ ವೆರಿ ಹಾರ್ಡ್. ದ ಬಾಯ್ಸ್ ಅಂಡ್ ಗರ್ಲ್ಸ್ ಹ್ಯಾವ್ ವರ್ಕ್ ವೆರಿ ಹಾರ್ಡ್. ಸೊ ಇದು ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅಂಡ್ ಐ ಫೀಲ್ ಅವರೆಲ್ಲ ಇಲ್ಲ ಅಂದ್ರೆ ಇಟ್ಸ್ ಅನ್ ಇನ್ಕಂಪ್ಲೀಟ್ ಫಿಲ್ಮ್. You cannot get that feel and that look. So ಅವ್ರಿಗೂ ತುಂಬಾ ಕ್ರೆಡಿಟ್ ಕೊಡಬೇಕು. And of course KT Nayak, the director, and music is superb. ಹಾಡಿದ್ಯಾ? We have 2 songs, 2 songs ಇದೆ ಇದರಲ್ಲಿ. ಒಂದು ನಮ್ ಸಾಂಗ್ ಇದೆ, ಮತ್ತೆ ಇನ್ನೊಂದು ಮೊಮೈದ್ ಖಾನ್ ಸಾಂಗ್ ಇದೆ. ಸೊ 2 ಸಾಂಗ್ ಇದೆ, ವೆರಿ ಕ್ಯಾಚಿ ಸಾಂಗ್ಸ್. ಸೊ ದಟ್ ಇಸ್, ಐ ಆಮ್ ಸೇಯಿಂಗ್ ದಟ್ ಒಂಥರ ಇಟ್ ಇಸ್ ನಿಮಗೆ ಡೆಫಿನೆಟ್ಲಿ ಒಂದು ಗ್ರಿಪ್ಪಿಂಗ್ ಫಿಲ್ಮ್. ಟ್ರೈಲರ್ ನೋಡಿದಾಗೆಲ್ಲ ಅದ್ರದ್ದು ಅಫ್ಕೋರ್ಸ್ ಅವ್ರ ದಂಡುಪಾಳ್ಯ ಹೆಂಗ್ ಆಪರೇಟ್ ಮಾಡ್ತಿದ್ರು ಅಂತ ನಮ್ಗೆ ಒಂದ್ ಸೆನ್ಸ್ ಇದೆ ನಮ್ಗೆಲ್ಲರಿಗೂ ಕೂಡ. ಯಪ್ಪ ಹೆಂಗ್ ಮಾಡ್ತಾರಪ್ಪ ಅಂತ. ಬಟ್ ಅದ್ರೊಳಗೆ ಹೋಗಿ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನಿಸ್ತಿತ್ತ ಮಧ್ಯ, ಯಪ್ಪ ಇವರೆಲ್ಲ ಹೆಂಗ್ ಕೊಲ್ತಿದ್ರು, ಹೆಂಗ್ ಪ್ಲಾನ್ ಮಾಡ್ತಿದ್ರು ಅಂತ ನಿಮ್ಗೂ? ಡೆಫಿನೆಟ್ಲಿ ಯು ವಿಲ್ ಫೀಲ್ ಇಟ್. ಇಟ್ ಕ್ಯಾನ್ ಡಿಸ್ಟರ್ಬ್ ಯು. ನಾವೆಲ್ಲ ಮೋಸ್ಟ್ಲಿ ಹೇಳ್ತೀವಲ್ಲ, ಆಕ್ಟರ್ಸ್ ವಿ ಟೇಕ್ ಅ ವರ್ಕ್ ಹೋಮ್ ಸಮ್ಟೈಮ್ಸ್. ನಾವು ಒಂದ್ಸತಿ ವಿ ಡೂ ಥಿಂಕ್ ಏನ್ ಈ ತರ ಪಾಪ ಇಟ್ ಇಸ್ ಸೋ ಸಿವಿಯರ್. ಲೈಕ್ ಐ ಸೆಡ್, ನಾನು ನ್ಯೂಸ್ ಪೇಪರ್ ಓದೋದು ನಿಲ್ಸ್ಬಿಟ್ಟಿದ್ದೀನಿ. ಬಿಕಾಸ್ ಅದನ್ನ ಓಪನ್ ಮಾಡಿದ್ರೆ ಇದೇ ಸ್ಟೋರಿ ಎಲ್ಲ, ರೇಪು, ಕಿಲ್ಲಿಂಗು, ಆ ಮಗುನ ಹಿಂಗೆ ಅದು ಇದು. ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್ ಟು ಅ ಹ್ಯೂಮನ್ ಬೀಯಿಂಗ್, ಬಿಕಾಸ್ ನಮಗ್ ಗೊತ್ತಿದೆ ಏನ್ ನಡೀತಾ ಇದೆ ಅಂತ. ನಮ್ಗೆಲ್ಲ ಗೊತ್ತು, ವಿ ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಅದನ್ನ ಎವ್ರಿ ಡೇ ಓದಕ್ಕೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಇಟ್ ಇಸ್ ವೆರಿ ಹರ್ಟ್ಫುಲ್. ನಿಮ್ ಬಗ್ಗೆ ಬಂತು ಯಾವ್ದು ಅಂದ್ರೆ ಅದನ್ನು ಓದಲ್ವಾ ನೀವು? ನಿಮ್ ಬಗ್ಗೆ ಬರ್ತದೆ ಟಿವಿಲಿ ಅಂದ್ರೆ ಅದನ್ನು ನೋಡಲ್ವಾ ನೀವು? ಇಲ್ಲ, ಒಂದೊಂದ್ಸತಿ ನೋಡ್ತೀನಿ. ನನ್ಗೆ ಬೇರೆಯವ್ರು ಹೇಳ್ತಾರೆ, ಸೊ ಐ ಜಸ್ಟ್ ಹಿಯರ್ ಇಟ್. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇವಾಗ ಐ ವಾಸ್ ಆಸ್ಕ್ ದಿಸ್ ಕ್ವೆಶನ್, ಇವಾಗ 1, 2, 3 ಬಂದಿದೆ, 4 ಏನ್ ಬರ್ಬೇಕಾಗಿತ್ತಾ, ಏನ್ ಮೆಸೇಜ್ ಇದೆ ಅಂತ. ಸೊ ಐ ಜಸ್ಟ್ ಫೀಲ್ ಆ ತರ ಇಫ್ ಯು ಗೋ ಟು ಸಿ, every day sequel ತರ ಹೋಗುತ್ತಾ ಅಥವಾ ಬೇರೆ ತರ ಬರುತ್ತಾ? No, it is a definitely slightly different film, but there is a message, and message ಏನು ಅಂದ್ರೆ that that these are the things happening, ಈ ತರ ಎಲ್ಲ ನಡೀತಾ ಇದೆ, you must be careful, and awareness is important, I feel today. And ಅದಕ್ಕೆ my answer is that ಎವ್ರಿ ಡೇ ನೀವು ನ್ಯೂಸ್ ಪೇಪರ್ ಓದ್ ಮಾಡಿದ್ರೆ ಸೇಮ್ ಸ್ಟೋರೀಸ್ ಬರ್ತಾನೆ ಇದೆ, ಬೇರೆಯವ್ರ ಬಗ್ಗೆನೇ ಬರ್ತಾ ಇದೆ, ಬಟ್ ಇಟ್ ಇಸ್ ಸೇಮ್ ಸ್ಟೋರಿ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಸೇ ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ದ ನ್ಯೂಸ್ ಪೇಪರ್, ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಥ್ರೂ ದಿಸ್. ಎವ್ರಿಬಡಿ ಈಸ್ ರೀಡಿಂಗ್, ಎಲ್ಲರೂ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ, ಒಂದು ಅವೇರ್ನೆಸ್ ಇರಬೇಕು. ಈ ತರ ಎಲ್ಲ ದಂಡುಪಾಳ್ಯಂ ಗ್ಯಾಂಗ್ ಈ ತರ ಮಾಡ್ತಾರೆ, ಒಂದು ಚಿಕ್ಕ ಗೋಲ್ಡ್ ಚೈನ್ಗೆ ಹೋಗಿ ಸಾಯಿಸ್ತಾರೆ, ಒಂದ್ ಮಂಗಲಸೂತ್ರ ಒಬ್ಳು ಆಗ್ತಾ ಇರುವಾಗ ರಂಗೋಲಿ ಹಾಕುವಾಗೆಲ್ಲ ಹೋಗಿ ಒಂದ್ ಸ್ನ್ಯಾಚ್ ಮಾಡ್ಬಿಡ್ತಾರೆ. ದೇ ಆರ್ ನಾಟ್ ಬಾದರ್ಡ್, ದೇ ಆರ್ ಆಲ್ ರೂತ್ಲೆಸ್ ಪೀಪಲ್. ಸೊ ಈ ತರ ಜನಗಳಿದ್ದಾರೆ ಅಂತ ಒಂದು ಮೆಸೇಜ್ ಇದೆ. ಇಟ್ಸ್ ಅಬೌಟ್ ಅವೇರ್ನೆಸ್, ಬಟ್ ಇಟ್ಸ್ ಆಲ್ಸೋ ಅಬೌಟ್ ಬ್ರಿಂಗಿಂಗ್ ಆ ಗ್ಯಾಂಗ್ ಹೆಂಗೆ, ಹೌ ದೇ ಥಿಂಕ್, ಅದೊಂದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್, ಕ್ಯೂರಿಯಸ್ ಆಗಿರ್ತಾರೆ ಜನ. ಸಿನಿಮಾ ನೋಡಿದ್ಮೇಲೆ ನಿಮ್ಮನ್ನ ಜನ ಬೈಕೋತಾರ, ಇಷ್ಟಪಡ್ತಾರ? ಎರಡು ಕಾಂಪ್ಲಿಮೆಂಟೇ. ಬಿಕಾಸ್ ಸಮುದ್ರ ರಂಗನಾಥ್ ಅಂತ ಹೊಗಳ್ಬೇಕು, ಸುಂದ್ರಿ ಅಂತ ಬೈಕೋಬೇಕು. ಸೊ ಇಟ್ಸ್ ಏನ್ ಮಾಡಿದ್ರೇನು ಇಟ್ಸ್ ಅ ಕಾಂಪ್ಲಿಮೆಂಟ್.
ಅಷ್ಟು ನಿಮ್ಗೆ ರಿಯಲ್ ಆಗಿ ಇಟ್ ಮಸ್ಟ್ ಹ್ಯಾವ್ ಲುಕ್ ಸೋ ರಿಯಲ್ ಟು ಯು ಮೈ ವರ್ಕ್ correct. ದಟ್ you're saying that that was the idea ಅಲ್ಲ I have to be sincere to my job. That is the character. ಆ ಕ್ಯಾರೆಕ್ಟರ್ಗೆ ನಾನು I have to give 100%. ಅವ್ರು ಬೈತಾ ಇದ್ರೆ ಕ್ಯಾರೆಕ್ಟರ್ ಬೈತಾ ಇದಾರೆ, ನಾಟ್ ಟು ಸುಮನ್. ಬಟ್ ನಮ್ಗೆ ಏನೇ ಇದ್ರೇನು ಆವಾಗ್ಲೂ ಐಸು ಥಿಂಕ್ ಅಪ್ಪ ಜನಗಳು ಈ ತರ ಇರಕ್ಕಾಗತ್ತಾ, ಹೌ ಕ್ಯಾನ್ ದೇ ಟಾಕ್ ಸೋ ಬ್ಯಾಡ್ಲಿ ಟು ದ ಪೇರೆಂಟ್ಸ್ ಅಂತ ಒಂದ್ ಫೀಲಿಂಗ್ ಬರುತ್ತೆ ಮಾತಾಡುವಾಗೆಲ್ಲ. ಇಟ್ ಇಸ್ ಆಲ್ ಬ್ಯಾಡ್ ಇಲ್ಲ ಬ್ಯಾಡ್ ಲ್ಯಾಂಗ್ವೇಜ್, ಹಾರ್ಶ್, ಆಮೇಲೆ ಅವಳು ಎಲ್ಲ ಉಗಿಯೋದು, ಜಸ್ಟ್ ಆಲ್ ದಟ್ ಇಟ್ಸ್ ಆಲ್ ವೆರಿ ಸಿವಿಯರ್. ಕೊಂದ್ಬಿಡ್ಬೇಕು ಹೆಣ್ಮಗಳನ್ನ ಅಂತ ಅನಿಸ್ಬೇಕು ನಮ್ಗೆ ನೋಡೋರ್ಗೆ. ಹೌದು, ಈ ತರ ಡೆಫಿನೆಟ್ ಆಗಿ ಯು ವಿಲ್ ಫೀಲ್ ವೆನ್ ಯು ಸಿ ದಟ್ ಕ್ಯಾರೆಕ್ಟರ್. ಅನ್ಸುತ್ತೆ ನಿಮ್ಗೆ, ಯು ವಿಲ್ ಫೀಲ್ ಲೈಕ್ ಓ ಮೈ ಗಾಡ್ ಇದು ಏನ್ ಈ ತರ ಹಾರಬಲ್ ಅಂತ. ಡೆಫಿನೆಟ್ಲಿ, ಬಿಕಾಸ್ ಆ ತರ ಕ್ಯಾರೆಕ್ಟರ್ಸ್ ಇದಾರೆ ಅಂಡ್ ಇಟ್ ಇಸ್ ವೆರಿ ಸಿವಿಯರ್, ವೆರಿ ಹಾರ್ಶ್. ದಂಡುಪಾಳ್ಯದಲ್ಲಿ ಒಬ್ಬ ಸುಂದರಿಯಾಗಿ ಕಾಣಿಸ್ಕೊಂಡಿದ್ದಕ್ಕೂ ಒರಟದ ಲುಕ್ಕು, ಒರಟಿನ ಮಾತು, ಅದರ ವರ್ಷಗಳೆಲ್ಲ ಬೇರೆ ಬೇರೆನೆ, ನಡೆಯೋದು ಸ್ಟೈಲು, ಸೀರೆ ಕಟ್ಟೋದ್ರಿಂದ ಹಿಡಿದು ಹೆಂಗೆಂಗೋ ಹಂಗ್ ನೋಡಕೋದ್ರೆ ಅಲ್ಲೆಲ್ಲ ಓಲ್ಡ್ ಸೀರೆಗಳೆಲ್ಲ ಹಾಕ್ಬೇಕಾಗಿತ್ತು. ನಾವು ಹಳೆ ಸೀರೆಗಳು, ಬ್ಲೌಸ್ ಎಲ್ಲ ತುಂಬಾ ಹಳೇದು. ಅಂಡ್ ಮೇಕಪ್ ಹೆಂಗೆ ಅಂದ್ರೆ ದೇರ್ ವಾಸ್ ನೋ ಮೇಕಪ್, ಬಟ್ ಬಿಕಾಸ್ ನಾವು ಐ ವಾಂಟೆಡ್ ಟು ಮೇಕ್ ಮೈ ಸೆಲ್ಫ್ 3 shades ಡಾರ್ಕ್. ಒಂದು ಆತರ ಮೇಕಪ್ ಹಾಕೊಂಡಿದ್ದೆ ನಾನು. ಕಡೆ ನಿಂತ್ಕೊಂಡ್ಬಿಟ್ರೆ ಒಂದ್ ಟ್ಯಾನ್ ಆದ್ರೆ ಇಲ್ಲ, ಪಾವ್ಗಡ ಅಲ್ಲೆಲ್ಲ ನಾವೆಲ್ಲ ವಿ ಗಾಟ್ ನಾಟ್ ಟ್ಯಾಂಡ್ ಅಲ್ಲ, ವಿ ಗಾಟ್ ಬರ್ಂಟ್ ಬೈ ದ ಸನ್. ಅಂಡ್ ಅದು ಒಂದು 6-8 months ಆಯ್ತು ಬರಕ್ಕೆ ಆಚೆ. ಬಟ್ ಎವ್ರಿಬಡಿ ಗಾಟ್ ಬರ್ಂಟ್ ಇನ್ ದಟ್ ಸನ್. ಅಂಡ್ ಒಂದು ಮಣ್ಣೆಲ್ಲ ಫೇಸ್ ಮೇಲೆ ಬಿದ್ದಿರೋದು, ಪಿಗ್ಮೆಂಟ್ ಎಲ್ಲ ಆಗಿರೋ ತರ ಬಿಸಿಲಲ್ಲಿ ಹೋಗಿ ಹೋಗಿ ಆ ತರ ಲುಕ್ ಬೇಕಿತ್ತು ನಮ್ಗೆ. ಅನ್ಕೆಪ್ಟ್ ಹೇರು ನಿಮ್ದೆಲ್ಲ. ಸೊ ಅವಳು ಬೀಡಿ ಎಲ್ಲ ಸ್ಮೋಕ್ ಮಾಡೋದು, ಉಗಿಯೋದು, ಪಾನ್ ಪರಾಗ್ ತಿನ್ನೋದು, ಅದೆಲ್ಲ she is that character. ರಿಯಲಿಸ್ಟಿಕ್ ಆಗೋದೆಲ್ಲ ಮಾಡಿದೀರಾ? ಹೌದು. ಒಂದು ಪಾತ್ರ ಮತ್ತು ಪಾತ್ರದೊಳಗೆ ಹೋಗಿ ಒಂದು ನ್ಯಾಯ ತೊಡಗಿಸ್ಕೊಳ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕಲ್ಲ. ಹೌದು, ಆಸ್ ಅನ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆಡಿಯನ್ಸ್ ತುಂಬಾ ಕ್ವಿಕ್ ಆಗಿ ಅಯ್ಯೋ ಅಂತ ಆಕ್ಟಿಂಗ್ ಬಂದ್ಬಿಡ್ತಾರೆ. ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಅಷ್ಟು ಕಷ್ಟ ಬಿದ್ದಿದೀವಿ ಬಿಹೈಂಡ್ ದ ಸೀನ್ಸ್. ಆಕ್ಷನ್ ಸೀನ್ಸ್ ಇರ್ಲಿ, ಈ ತರ ಫಿಲ್ಮ್ಸ್ ಇರ್ಲಿ, ಏನೇ ಇದ್ರೇನು ನಾವೆಲ್ಲ ವಿ ವರ್ಕ್ ಸೋ ಹಾರ್ಡ್ ಫಾರ್ ಇಟ್. ಸೊ ಐ ಆಮ್ ಸೇಯಿಂಗ್ ದಟ್ at least go and give the film a chance. Nodi, see what it is. And of course everybody has our opinion irutte, our perspective irutte, fine, no problem, but give it a chance ಅಂತ. ಬಟ್ ಅದರಲ್ಲಿ ಸುಂದರಿ ಪಾತ್ರ ಮತ್ತು ನೀವು ಹೇಗೆ ನಿರ್ವಹಿಸಿದ್ದೀರಿ ಅನ್ನೋದು ಟ್ರೈಲರ್ ಒಂದು ಝಲಕ್ ಸಿಗುತ್ತೆ ನಮಗಷ್ಟೇ. ಓಹೋ, ಹಿಂಗೆಲ್ಲ ಕಾಣಿಸ್ಕೊಂಡಿದ್ದಾರೆ, ಹೆಂಗ್ ಮಾಡಿರ್ಬೇಕು ಪಾತ್ರ ಇದು ಅಂತ ನನಗೆ ಬಹಳ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಡೆಫಿನೆಟ್ ಆಗಿದೆ, ದಟ್ ಇಸ್ ಗುಡ್. ಯಾಕಂದ್ರೆ ಕ್ಯೂರಿಯಾಸಿಟಿ ಇರಬೇಕು ಜನರಿಗೆ. ನಾವು ಯಾವಾಗ್ಲೂ ನಿಮ್ಮನ್ನ ಗ್ಲಾಮರ್ ಡಾಲ್ ತರನೇ ನೋಡಿದೀವಿ ನಾವು ಎಲ್ಲಾ ಫಿಲ್ಮ್ಗಳಲ್ಲೂ. ನಮಗೆ ಸುಮನ್ ರಂಗನಾಥ್ ಅಂದ ತಕ್ಷಣ ಒಬ್ಬ ಚಿರಯೌವನೆ, ಒಂದ್ ಹೆಣ್ಮಗಳು, ಆಕೆ ಗ್ಲಾಮರಸ್ ತುಂಬಾ ಚೆನ್ನಾಗಿ ಪಾತ್ರ ಮಾಡ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅಂಟಾಗಿಬಿಟ್ಟು 80s ಇಂದ ಇಲ್ಲಿ ತನಕ ಯೋಚನೆ ಮಾಡ್ತಿದ್ದೀನಿ ನಾನು. ಸಡನ್ಲಿ ಮಧ್ಯ ಸಿನಿಮಾಗಳು ಬೇರೆ ಬಂದಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಸ್ಟಿಲ್ ಆ ತರದ ಪಾತ್ರ ಇತ್ತೀಚೆಗೆ ನಿಮ್ಮ ಮನಸ್ಸು ಹೋಗ್ತಿದೆ. ಬಟ್ ಇದೊಂದು ದೊಡ್ಡ ಚಾಲೆಂಜಿಂಗ್ ಪಾತ್ರ ಅಂತ ನಾನು ಫೀಲ್ ಮಾಡ್ತೀನಿ. ಇಟ್ ಇಸ್ ಡೆಫಿನೆಟ್ಲಿ ಎ ಚಾಲೆಂಜಿಂಗ್ ಪಾತ್ರ. ಅಂಡ್ ಇದು ನೀವು ಹೇಳ್ದಂಗೆ, ನಾನು ಬಿಫೋರ್ ಐ ಯೂಸ್ ಟು ಡೂ ಅ ಲಾಟ್ ಆಫ್ ಗ್ಲಾಮರಸ್ ರೋಲ್ಸ್, ಬಟ್ ಅದನ್ನ ಚೇಂಜ್ ಮಾಡಕ್ಕೂ ನಾನು ತುಂಬಾ ಕಷ್ಟ ಬಿದ್ದಿದ್ದೀನಿ. ನೀವು ಗ್ಲಾಮರ್ ಒಂದ್ ಕಡೆ ಇಟ್ಕೊಂಡಿದ್ದೀರಾ, ಈಗ ಗ್ರಾಮರ್ ಜೊತೆಗೆ ತಗೊಂಡು ಹೋಗ್ತಿದ್ದೀರಾ. ಐ ಸಿ. ಓಕೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ 2 G's. ಕರೆಕ್ಟ್. ಗ್ಲಾಮರ್ ಅಂಡ್ ಗ್ರಾಮರ್. ಕರೆಕ್ಟ್. ಹೌದು. ಸೊ ನಾವು ವೆನ್ ಪೀಪಲ್ ಆರ್ ಸೀಯಿಂಗ್, ಇವಾಗ ಇದನ್ನ ನೋಡ್ಬಿಟ್ಟು, ಸಿದ್ಲಿಂಗು ನೋಡ್ಬಿಟ್ಟು, ಸಾರಿ ಇದು ದಂಡುಪಾಳ್ಯಂ ನೋಡ್ಬಿಟ್ಟು, ಏನಿದು ಈ ತರ ಎಕ್ಸ್ಟ್ರೀಮ್, ಬಿಕಾಸ್ ದಿಸ್ ಇಸ್ ಎಕ್ಸ್ಟ್ರೀಮ್. ಹೌದೌದು, ಕರೆಕ್ಟ್. ಇಟ್ಸ್ ದ ಹೈಟ್ ಆಫ್ ಡಿ ಗ್ಲಾಮ್. ಯಾಕಂದ್ರೆ ಫುಲ್ ಏನು ದರ್ ಇಸ್, ಮನೆಯಿಂದ ನಿದ್ದೆ ಮಾಡಿ ಎದ್ದು ಬಂದು ನಿಂತ್ಕೊಂಡ್ರೆ ಹೆಂಗ್ ಒಂದು ಅಭಿನಯ ಮಾಡಬಹುದು, ಆಕ್ಟಿಂಗ್ ಹಂಗೆ, ಅದು ಓಕೆ. ಬಟ್ ಬಿಸಿಲಲ್ಲಿ ನಿಂತು ಅವರೆಲ್ಲ ಒಂದು ಅನ್ಕೆಪ್ಟ್ ಲುಕ್ ಇರುತ್ತಲ್ಲ, ಆ ತರ ಒಂದು ಲುಕ್. ಸೊ ಇಟ್ ಇಸ್ ಎಕ್ಸ್ಟ್ರೀಮ್. ಇನ್ನು ಒಂದ್ ಬೇರೆ ಎಕ್ಸ್ಟ್ರೀಮ್ಗೆ ಹೊರಟೋಗ್ಬಿಟ್ಟಿದ್ದೀನಿ ಇನ್ ದಿಸ್ ಪಿಕ್ಚರ್. ಅವಳ ಆಟಿಟ್ಯೂಡು, ವಾಕು, ಟಾಕು, ಅದು ತರ ವೆರಿ ಸಿವಿಯರ್, ಇಲ್ಲ ಹಾರ್ಶ್, ವೆರಿ ಹಾರ್ಶ್. ಸೊ ಇಟ್ ಹ್ಯಾಸ್ ಬೀನ್ ಅ ಗುಡ್ ಚಾಲೆಂಜ್. ನನಗೆ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ವೆರಿ ಫುಲ್ಫಿಲ್ಡ್ ಆಕ್ಚುಲಿ. ನನಗೆ ಬೇರೆ ಬೇರೆ ಪಾತ್ರ. ನಾವು ಇವಾಗ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಪರಿಮಿಳಾ ಲಾಡ್ಜ್ ಅಂತ. ಅದರಲ್ಲೂ ಬೇರೆ ಕ್ಯಾರೆಕ್ಟರ್. ನಾನು ಐ ಪ್ಲೇಯಿಂಗ್ ಟ್ರಾಫಿಕ್ ಪೊಲೀಸ್ ಆಫೀಸರ್ ಅಂಡ್ ಅಯ್ಯಂಗಾರ್ ಹುಡುಗಿ ಈ ತರ ಮಾಡ್ತಾ ಇದ್ದೀನಿ. ತೋತಾಪುರಿಯಲ್ಲಿ ಐ ಆಮ್ ಪ್ಲೇಯಿಂಗ್ ಅ ನನ್. ಸೊ ಲೈಕ್ ದಟ್ ಇನ್ ದಿಸ್ ಮೂವಿ ಐ ಆಮ್ ಡೂಯಿಂಗ್ ಸಮಥಿಂಗ್ ಡಿಫರೆಂಟ್. ಒಂಥರ ನಮ್ಗೆ ಡಾರ್ಲಿಂಗ್ ಕಲಾವಿದೆ ತರ. ನಾವಂತೂ ನಿಮ್ ಸಿನಿಮಾ ನೋಡೇ ನೋಡ್ತೀವಿ, ಅಫ್ಕೋರ್ಸ್ ಜನ ಕೂಡ ನೋಡೇ ನೋಡ್ತಾರೆ. ಆ ಸಿನಿಮಾದಲ್ಲಿ ನೀವು ಹೇಗೆ ಕಾಣಿಸಿದಿರಿ, ಒಂದು ಸ್ಪೆಷಲ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಒಂದ್ಸಲ ಹೋಗಿ ನೋಡೇ ನೋಡ್ತಾರೆ. ದೇರ್ ಬಿ ಕ್ಯೂರಿಯಾಸಿಟಿ. ದಯಮಾಡಿ ಈ ತರದೇ ಪಾತ್ರ ಮಾಡಿ, ಹಿಂಗೆ ಪಾತ್ರ ಮಾಡಿ ಅಂತ ಡಿಮ್ಯಾಂಡ್ಗಳು ಬರ್ತಿರುತ್ತೆ ಯಾವಾಗ್ಲೂ. ಯಾವ್ದೊಂದು ಸಕ್ಸಸ್ ಆದ ತಕ್ಷಣ ಇಲ್ಲ ಆ ತರ ನನ್ಗೆ ಯಾರು ಬಂದೇನು ಹೇಳ್ತಾ ಇಲ್ಲ. ಅಂಡ್ ನಾನು ಐ ಡೋಂಟ್ ಪೇ ಅಟೆನ್ಷನ್ ಆಲ್ಸೋ, ಬಿಕಾಸ್ ನಾನು ಹೇಳ್ದಂಗೆ ಐ ಆಮ್ ವರ್ಸಿಟ್, ಮೈ ಮೈಂಡ್ ಇಸ್ ವೆರಿ ಡಿಫ್ರೆಂಟ್. ನನಗೆ ಒಂದು ಇನ್ಸ್ಟಿಂಕ್ಟು, ಮತ್ತೆ ಐ ಹ್ಯಾವ್ ಟು ಲೈಕ್ ಅ ಕ್ಯಾರೆಕ್ಟರ್ ಟು ಡೂ ಇಟ್. ಸೊ ನನಗೇನ್ ಇಷ್ಟ ಆಗುತ್ತೋ ಅದು ನಾನು ಮಾಡ್ತೀನಿ. ಏನ್ ಟೈಮ್ ಪಾಸ್ ನಿಮ್ಗೆ ಯಾವಾಗ್ಲೂ?
ನಂದು ಯು ಡೋಂಟ್ ಹ್ಯಾವ್ ಎನಿ ವರ್ಕ್. ಇವತ್ತು ಬೆಳಗ್ಗೆ ಎದ್ದು ಕೂತಿದ್ದೀನಿ ನಾನು, ಸುಮನ್ ರಂಗನಾಥ್. ಏನ್ ಮಾಡ್ಬೋದು? ಸಾಮಾನ್ಯ ಏನ್ ಮಾಡ್ತಾರೆ? ನಾನ್ ಇವತ್ತು ಇಫ್ ಐ ಆಮ್ ಫ್ರೀ ದೆನ್ ಐ ರೀಡ್. Okay. ಇಲ್ದಿದ್ರೆ ಐ ಟ್ರೈ ಟು ವಾಚ್ ಅ ಮೂವಿ ಆನ್ ನೆಟ್ಫ್ಲಿಕ್ಸ್. ಅದರ್ವೈಸ್ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಮೈ ಪೇರೆಂಟ್ಸ್ ಅಂಡ್ ಮೈ ಅಪ್ಪಟ ಫ್ಯಾಮಿಲಿ ಹುಡುಗಿ. ಯಾ ಐ ಲವ್ ಬೀಯಿಂಗ್ ವಿತ್ ಫ್ಯಾಮಿಲಿ. ನನಗೆ ತುಂಬಾ ಇಷ್ಟ. ಐ ಲೈಕ್ ಇಟ್. ಐ ಎಂಜಾಯ್ ಮೈ ಸೆಲ್ಫ್ ವಿತ್ ಫ್ಯಾಮಿಲಿ. ನಿಮ್ ಹಬ್ಬಿ ಬಂದು ಏನ್ ಹಿಂಗ್ ಮಾಡಿದ್ಯಾ ದಂಡುಪಾಳ್ಯದಲ್ಲಿ ಯಪ್ಪ ಅಂತ ಏನು ಕಮೆಂಟ್ ಹೊಡೆದಿಲ್ವಾ? ಇಲ್ಲ, ಅವರು ನನ್ಗೆ ಆಕ್ಚುಲಿ ಈಸ್ ಅ ವೆರಿ ಸಪೋರ್ಟಿಂಗ್ ಪರ್ಸನ್. ತುಂಬಾ ಸಪೋರ್ಟ್ ಮಾಡ್ತಾರೆ ಅಂಡ್ ಎನ್ಕರೇಜಸ್ ಮೀ. ಇವಾಗೂ ಅವ್ರು ನೋಡ್ತಾ ಇರ್ತಾರೆ ಪೋಸ್ಟರ್ಸ್ ನೋಡ್ಬಿಟ್ಟು ಏನಿದು ಹಿಂಗಿದೆ ಅಂತ ಅವ್ರಿಗೂ ಅನ್ಸುತ್ತೆ. ಬಿಕಾಸ್ ಸಚ್ ಅ ಡಿಫ್ರೆಂಟ್ ಪರ್ಸನ್. ಅದರ್ವೈಸ್ ಎಷ್ಟು ಚೆನ್ನಾಗಿರೋ ಹೆಣ್ಮಗಳು ನೋಡಿದ್ರೆ ಹಿಂಗ್ ಕಾಣಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅವ್ರು ಫೀಲ್ ಮಾಡ್ತಿರ್ತಾರೆ. ಇಲ್ಲ, ಈ ಅಪ್ರಿಶಿಯೇಟ್ಸ್ ಇಟ್. ಹೌದಾ? ಯಾಕಂದ್ರೆ ನೀವು ಯು ಆರ್ ಏಬಲ್ ಟು ಡೂ ದಿಸ್ ಆಲ್ಸೋ ಅಂತ. ಇಟ್ ಇಸ್ ಬಿಕಾಸ್ ಇಟ್ ಇಸ್ ಸೋ ಆಪೋಸಿಟ್ ಆಫ್ ಮೀ ಅಲ್ಲ. ಸೊ he appreciates and he's very encouraging and very supportive. So that is a good thing. ಮುಗಿತಲ್ಲ, ಒಂದೊಳ್ಳೆ ಫ್ಯಾಮಿಲಿ, ಒಂದೊಳ್ಳೊಳ್ಳೆ ಪ್ರಯೋಗಾತ್ಮಕ ಸಿನಿಮಾಗಳು, ಇಷ್ಟಪಡುವಂತ ಅಭಿಮಾನಿಗಳು, ಇನ್ನೇನದು ಸ್ವರ್ಗನೇ ಅದು. Yeah. No, I'm very happy. Nange, I'm like I said, nange I have lot of gratitude for everything, for my work and everything in my life. Nange, I'm always very grateful. I don't take anything for granted in life. So I enjoy my work, my family, my friends, and I lot of gratitude towards everything. ಕನ್ನಡ ಸಿನಿಮಾಗಳು ಹೀರೋಗಳು ದರ್ಶನ್ ಅವರಾಗ್ಲಿ, ಸುದೀಪ್ ಆಗ್ಲಿ, ಯಶ್ ಆಗ್ಲಿ, ಧ್ರುವ ಸರ್ಜಾ ಆಗ್ಲಿ, ಆ ಥರದ್ದೆಲ್ಲ ಸಿನಿಮಾಗಳು ನೋಡ್ತಿರ್ಬೇಕಾದ್ರೆ ಹೆಂಗ್ ಅನ್ಸುತ್ತೆ? No, I really admire and appreciate them because auralla they've also worked so hard. Yen ashт easy alla to not just to be in the industry. Ishtu varsha avaru papa they work on so many things. Our looks matte they have to keep building their body. Ildidre bere tara actions adu idella ಮಾಡಬೇಕು. It's very difficult and I really admire and appreciate. I admire all artists, including heroines agli, including anybody. Let it be anybody who's part of the industry because it is not easy to be consistent. It is not easy and adanna ನೀವು ಇಷ್ಟು ವರ್ಷ you have been able to ಏನೇ ಇದ್ರೇನು ನಿಮ್ಗೆ ಅಷ್ಟು passionate, you're passionate about your work and you're giving it your all. ಏನೇ ಇದ್ರೇನು you're giving it your 100% and you're trying to be that artist, you know. So I admire everybody. I admire everybody who's part of the industry, not just actors. Behind the scenes, ಅಯ್ಯೋ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ. ವೆನ್ ಐ ವಾಚ್ ಅ ಮೂವಿ, ವೆನ್ ಐ ಆಮ್ ಶೂಟಿಂಗ್ ಫಾರ್ ಅ ಮೂವಿ ನೋಡ್ತಾ ಇರ್ತೀನಿ, ಟೆಕ್ನಿಷಿಯನ್ಸು, ಲೈಟ್ ಮೆನ್, ಅಲ್ಲಿ ಇರೋರೆಲ್ಲ ಎಲ್ಲ ಕಾಫಿ ಕೊಡೋರು ಎಲ್ಲ ದೇ ಆರ್ ಸೋ ಇನ್ವಾಲ್ವ್, ಡೆಡಿಕೇಟೆಡ್, ಗುಡ್ ಪೀಪಲ್. ಸೊ ನನಗೆ ಫಿಲ್ಮ್ ಇಂಡಸ್ಟ್ರಿ ಅಂದರೆ ನನಗೆ ಐ ಆಮ್ ವೆರಿ ಮಚ್ ಇನ್ ಲವ್ ವಿತ್ ದ ಇಂಡಸ್ಟ್ರಿ. ನನಗೆ ಸಿನಿಮಾ ಅಂದರೆ ಐ ಲವ್ ಸಿನಿಮಾ ಆ್ಯಂಡ್ ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಯಾವುದೇ ಸಿನಿಮಾ ಇರಲಿ, ಯಾವುದೇ ಇದಿರಲಿ, ಇಂಡಸ್ಟ್ರಿ ಇರಲಿ, ಎವ್ರಿಬಡಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್. ಫ್ರಮ್ ಆಕ್ಟರ್ಸ್ ಟು ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ನಾನು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಐ ರಿಯಲಿ ಅಡ್ಮೈರ್ ಅಂಡ್ ಅಪ್ರಿಷಿಯೇಟ್ ದೆಮ್. ಸೊ ಐ ಜಸ್ಟ್ ಆಲ್ವೇಸ್ ಸೇ ಗುಡ್ ಲಕ್ ಟು ಎವ್ರಿಬಡಿ, ಯು ನೋ. ನಾವು ಅದನ್ನೇ ಹೇಳ್ತೀವಿ ಈಗ. ದಂಡುಪಾಳ್ಯ 4 ನೀವಾಗ್ಲಿ ಅಥವಾ ಹೋಲ್ ನಿಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ ಮಿಸ್ಟರ್ ಕೆ.ಟಿ. ನಾಯಕ್ ಆಗ್ಲಿ ಅಥವಾ ಪ್ರೊಡ್ಯೂಸರ್ ಆಗ್ಲಿ ಗೆಲ್ಬೇಕು. ಪ್ರೊಡ್ಯೂಸರ್ಗಳು ಇನ್ನಷ್ಟು ಸಿನಿಮಾಗಳು ಮಾಡಬೇಕು. ನೀವು ಕೂಡ ಈ ಸಿನಿಮಾದಲ್ಲಿ ಗೆಲ್ಲಬೇಕು. ಇನ್ನಷ್ಟು ನಿಮಗೊಂದು ಸ್ಫೂರ್ತಿ ಬರಬೇಕು, ಬೇರೆ ಬೇರೆ ಸಿನಿಮಾ ಮಾಡಬೇಕು ಅಂತ. ಡೈರೆಕ್ಟರ್ ಗೆಲ್ಲಬೇಕು. ಅಂತ ಕನ್ನಡದ ಒಳ್ಳೊಳ್ಳೆ ಸಿನಿಮಾಗಳು ಯಾರೇ ಆಗಿರ್ಲಿ, ಜನ ನೋಡ್ತಾರೆ, ಇಷ್ಟಪಡ್ತಾರೆ, ಜೈಕಾರ ಅಂದೇ ಅಂತಾರೆ. And I wish all good success. Thank you so much. So nice of you. News 18 ಕನ್ನಡ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಮತ್ತೆ ಸಿನಿಮಾ ನೋಡ್ಕೊಂಡು ನಿಮ್ ಜೊತೆ ಮಾತಾಡ್ತೀವಿ ನಾವು. Definitely, please. Definitely. ಓಕೆ, ಸುಮನ್ ರಂಗನಾಥ್ ಇವತ್ತು ದಂಡುಪಾಳ್ಯ 4 ಅವರ ಮುಂದಿನ ಸಿನಿಮಾ ಬಗ್ಗೆ ಮಾತಾಡೋಕೆ ಸ್ಟುಡಿಯೋಗೆ ಬಂದಿದ್ರು. ಒಂದಷ್ಟು ಎಲ್ಲವನ್ನು ಕೂಡ ಮುದ್ದಾಗಿ ಮಾತಾಡಿದ್ದಾರೆ. ಎಷ್ಟೊಂದು ಲೈಫ್ನ ಹಲವಾರು ಆಯಾಮಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬಹಳ ಇಷ್ಟ ಆಗ್ಬಿಟ್ರಿ ನಂಗಂತೂ. ಅಫ್ಕೋರ್ಸ್ ನಿಮ್ಗೂ ಇಷ್ಟ ಆಗಿರುತ್ತೆ ಈ ಶೋ. ಅಫ್ಕೋರ್ಸ್ ಮುಂದಿನ ಸುದ್ದಿಗಳಲ್ಲಿ ನಾನು ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ, ಅವ್ರನ್ನ ಕಳಿಸ್ಕೊಟ್ಟು ಬರ್ತೀನಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.